ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನೇನು ನೋವಿದೆ ಸರ್ ನಿಮಗೆ? ಇನ್ನೇನಪ್ಪ ನನಗೇನಾಗಿರೋದು, ಮೈಸೂರಲ್ಲಿ ಬೇಗ ಫಿಲ್ಮ್ ಸಿಟಿಗೆ ಆಗಬೇಕು. ತುಂಬ ಅದಕ್ಕೆ ಒಂದು 14 ವರ್ಷ ಕಷ್ಟಪಟ್ಟಿದ್ದೀನಿ. ಅದು ಸಿದ್ದರಾಮಯ್ಯನವ್ರು ಇದ್ದಾರೆ, ಆಗುತ್ತೆ. ಬಟ್ ಅವ್ರು ಇರೋ ಪೀರಿಯಡಲ್ಲಿ ಅದೊಂದು ಚಲಾವಣೆ ಸಿಕ್ಬಿಟ್ರೆ ಒಂದು ಮೈಸೂರಿಗೆ ಒಂದು ದೊಡ್ಡ ಅಸೆಟ್ ಆಗುತ್ತೆ. ಅದು ಟೂರಿಸಮ್ಗೆ, ಆಮೇಲಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫಿಲ್ಮ್ ಸಿಟಿ ಡೆಫಿನೆಟಾಗಿ ಮೈಸೂರಿಗೆ ತುಂಬ ದೊಡ್ಡ ಚರಿತ್ರೆ ಇದೆ. ಅದರಂತರ ಲೊಕೇಶನ್ಸು ಅದು ಇನ್ನೆಲ್ಲೂ ಇಲ್ಲವೇ ಇಲ್ಲ. ಬೆಂಗಳೂರಿನಲ್ಲಿ ಇದ್ದಿದ್ದಕ್ಕೆ ಫಿಲಮ್ ಇಂಡಸ್ಟ್ರಿ ಅರ್ಧ ಹಾಳಾಗೋಯ್ತು. ಯಾಕೆಂದರೆ ನಾವು ಮೈಸೂರಲ್ಲಿ ಪಿಕ್ಚರ್ ಮಾಡುವಾಗ ಇದ್ದಿದ್ದ ಕಾನ್ಸಂಟ್ರೇಷನ್ನು ಇಲ್ಲಿ ಇರೋಕ್ಕೆ ಆಗಲ್ಲ. ಒಬ್ಬ ಡೈರೆಕ್ಟ್ರ್ ಬೆಳಿಗ್ಗೆ 12 ಗಂಟೆಗೆ ಸೆಟ್ಗೆ ಹೋದರೆ ಅವನು ಟ್ರಾಫಿಕಲ್ಲೇ ಅವ್ನು ಸತ್ತೋಗ್ಬಿಟ್ಟಿರ್ತಾನೆ. ಅವನೇನು ಯೋಚನೆ ಮಾಡೋಕ್ಕೆ ಆಗಲ್ಲ. ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಆಗಲ್ಲ. ಆಮೇಲೆ ಎಲ್ಲ ಕಾಂಪ್ರಮೈಸು, ಯಾವ ಲೊಕೇಶನ್ ಸಿಗಲ್ಲ. ಅದು ಒಂದು ಮೈಸೂರಲ್ಲಿ ಫಿಲ್ಮ್ ಸಿಟಿ ಆದರೆ ಒಂದು ದೊಡ್ಡದು. ಪ್ಲಸ್ ಕನ್ನಡದಲ್ಲಿ ಒಂದಿಷ್ಟು ಥಿಯೇಟ್ರ್ಗಳಾಗಬೇಕೀಗ, ಭಾಳ ಇಂಪಾರ್ಟೆಂಟು. ಈ ಮಲ್ಟಿಪ್ಲೆಕ್ಸ್ಗೆಲ್ಲ ನಮ್ಮ ಜನ ಬರಲ್ಲ. ಜನ ಎಲ್ಲ ಕನ್ನಡದಿಂದ ದೂರ ಆಗಿರೋದನ್ನೇ 600-700 ಕೊಟ್ಟು ಹೋಗಲ್ಲ. ನಮ್ಮ ದುರಾದೃಷ್ಟಕ್ಕೆ ಸಿಂಗಲ್ ಥಿಯೇಟ್ರ್ಗಳೆಲ್ಲ ಮುಚ್ಚೋಗ್ತಾಯಿದೆ. ಥಿಯೇಟ್ರ್ಗಳೊಂದು 200 ಥಿಯೇಟ್ರ್ 300 ಥಿಯೇಟ್ರ್. ಜನತಾ ಥಿಯೇಟ್ರ್ ಅಂತ ಒಂದು ಸಿದ್ದರಾಮಯ್ಯನವ್ರ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟನ್ನ ತಂದಿದ್ದೀವಿ. 50 ಲಕ್ಷ ಸಬ್ಸಿಡಿ ಕೊಡಬೇಕು ಅಂತ. ಏನೋ ಈ ಅಧಿಕಾರಿಗಳು ಕೆಲವು ಆರ್ಡ್ರ್ಗಳನ್ನ ಮಾಡದೆ ಥಿಯೇಟ್ರ್ಗಳು ಬರ್ತಾಯಿಲ್ಲ. ಥಿಯೇಟ್ರ್ಗಳು ಬರಬೇಕು, ಆವಾಗಲೇ ಜನ ಜಾಸ್ತಿ ನೋಡೋ ಪಿಕ್ಚರ್. ಇಂದಿರಾನಗರದ ಥಿಯೇಟ್ರಿಲ್ಲ, ಕೋರಮಂಗಲ್ ಥಿಯೇಟ್ರಿಲ್ಲ, ಎಲ್ಲಿ ಕನ್ನಡ ಬೆಳೆಯುತ್ತೆ? ಆಮೇಲೆ ಪಾಪ BNC ಸ್ಟೇಷನ್ಸ್ ಎಲ್ಲ ಥಿಯೇಟ್ರ್ಗಳು ಮುಚ್ಚೋಗ್ತಿದೆ. ಸೊ ಮೊನ್ನೆ ನಾನು ಯಾವುದೋ ಒಂದು ಊರಿಗೆ ಬಳ್ಳಾರಿ ಹತ್ರ ನಾನು ಗಿರೀಶ್ ಕಾಸರಳ್ಳಿ ಹೋಗಿದ್ವಿ. ಅಲ್ಲಿ 22,000 ಜನ ಆ ಹಳ್ಳಿ ಪಾಪ್ಯುಲೇಷನ್, ಥಿಯೇಟ್ರೇ ಇಲ್ಲ ಅಲ್ಲಿ. ಸೊ ಏನು ಮಾಡ್ತಾರೆ ಅವರೆಲ್ಲ ಟಿ ವಿಗೆ ಹೋಗ್ಬಿಟ್ಟಿದ್ದಾರೆ. ಥಿಯೇಟ್ರ್ ಅನ್ನೋದು ಒಂದು ಕಮ್ಯುನಿಟಿ ಸೀಯಿಂಗ್. ಅಂದರೆ ಒಂದು 1000 ಜನನೋ 700 ಜನ ಲೈಟ್ ಆಫ್ ಆದಮೇಲೆ ಯಾವ ಜಾತಿ ಇಲ್ಲ, ಏನೂ ಇಲ್ಲ. ಪಕ್ಕದಲ್ಲಿ ಕ್ರಿಶ್ಚಿಯನ್ ಇರ್ತಾನೋ, ಹಿಂದ್ಗಡೆ ಮುಸ್ಲಿಮ್ ಇರ್ತಾನೋ, ಮುಂದ್ಗಡೆ ಇನ್ನೊಬ್ರು ಇರ್ತಾರೋ. ಬಟ್ ಆ ಎಮೋಷನ್ಸ್ಗೆ ನಗುವಾಗ 500 ಜನನೂ ನಗ್ತೀವಿ, ಅಳುವಾಗ 500 ಜನನೂ ಅಳ್ತೀವಿ. ಆ ಫೀಲಿಂಗ್ ಇದೆಯಲ್ಲ, ಕಮ್ಯುನಿಟಿ ಫೀಲಿಂಗ್, ಅದು ಥಿಯೇಟ್ರಲ್ಲೇ ಬರೋದು. ಮನೆಯಲ್ಲೆಲ್ಲ ಟಿ ವಿಲಿ ನೋಡುವಾಗೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. 2 ಗಂಟೆ ಪಿಕ್ಚರ್ 6 ಗಂಟೆ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟ್ ಹಾಕಿ. ಕಥೆನೇ ಗೊತ್ತಾಗಲ್ಲ. ಸೊ ಅದಕ್ಕೆ ಸಿನಿಮಾ ಶುಡ್ ಕಮ್ ಬ್ಯಾಕ್ ಟು ಥಿಯೇಟರ್. ಎಸ್ ಸರ್, ಫೈನಲಿ ಕಾಲೆಳೆದವರು, ನೋವು ಮಾಡಿದವರು, ಅವಮಾನ ಮಾಡಿದವರು, ಸನ್ಮಾನ ಮಾಡಿದವರು ಎಲ್ಲರೂ ಇದ್ದಾರೆ. ಕಾಲೆಳೆದವರಿಗೆ ನಿಮ್ಮ ಮಾತು? ನಾನು ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ ನೋಡಿ. ನಮ್ಮ ಮನೆಯಲ್ಲಿ ಏನು ಬರೆದಿದೆ ಅದೇ ಆಗೋದು. ಅದನ್ನು ಇನ್ಯಾರು ಆಗಲ್ಲ. ಒಂದು ಸರಿ ಏನು ನಮ್ಮ ಡೆಸ್ಟಿನಿ ಏನು ಬರೆದು ಕಳಿಸಿರುತ್ತೋ ಅದೇ ಆಗುತ್ತೋ. ಯಾರು ಕಾಲು ಎಳೆದ್ರೂ ಅಷ್ಟೇ, ಯಾರು ಕಾಲು ಎಳಿದೇ ಇದ್ದರೂ ಅಷ್ಟೇ. ಅದು ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಈಗ ಎಷ್ಟೋ ಸರಿ ಕಾಲು ಎಳೆಯೋದು ಅಂತ ಹೇಳಿದ್ರೆ ಅಂತ ಮಾಡಿದಾಗ ಒಂಥರ ಬ್ಯಾಡ್ ಪಬ್ಲಿಸಿಟಿ ಮಾಡಿದ್ರು, ಸೆನ್ಸರ್ ಆಗಲ್ಲ ಅಂತ. ಬಂಧನ ಮಾಡಿದಾಗ ಒಂಥರ ಮಾಡಿದ್ರು, ಮುತ್ತಿನಾರ ಮಾಡಿದಾಗ ಒಂಥರ ಮಾಡಿದ್ರು. ನಾನು ಯಾವುದು ಈಗ ಮುತ್ತಿನಾರ ಇವತ್ತಿಗೂ ಕ್ಲಾಸಿಕ್. ಎಲ್ಲಿ ಹೋದ್ರೂ ಸರ್ ಮುತ್ತಿನಾರ ಥರ ಇನ್ನೊಂದು ಪಿಕ್ಚರ್ ಮಾಡಿ ಸಾರ್ ಅಂತಾರೆ. ಆ ಥರ. ಅದರಿಂದ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ ಅದನ್ನು ಯಾರೂ ತಿದ್ದಕ್ಕಾಗಲ್ಲ. ಬಟ್ ನಮ್ಮ 100% ಡೆಡಿಕೇಶನ್, 100% ಅದಕ್ಕೆ ಡಿವೋಷನ್, ಡಿಸಿಪ್ಲಿನ್ 3 ಇರಬೇಕು. ಡೆಫಿನೆಟಾಗಿ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಎಸ್ ಸರ್, ಪ್ರೀತಿ ಕೊಟ್ಟು 50 ವರ್ಷಗಳ ಕಾಲ ನಿಮ್ಮನ್ನು ಜನ ನಡೆಸ್ಕೊಂಡು ಬಂದಿದ್ದಾರೆ. ಅದು ಅಷ್ಟು ಈಸಿ ಇಲ್ಲ, ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಿಮ್ಮ ಮಾತುಗಳು? ಅವರೇ ನೋಡಿ, ಆ ಕಾಲದಿಂದ ಅವರನ್ನು ಎಂಟಾಣಿ ಪ್ರಭು ಅಂತ ಕರಿತಿರು. ಪ್ರಭು ಅಂದರೆ ದೇವರು. ಯಾಕೆಂದರೆ ಎಂಟಾಣಿ ಕೊಡ್ತಾನಲ್ಲ, ಆವತ್ತಿಂದ ಇವತ್ತಿಗೂ ಅಷ್ಟೇ. ನಾವೆಲ್ಲ ಅವ್ರನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಯಾರನ್ನ ನಾವು ಅವರಿಂದ ಬದುಕ್ತಿರೋದು ಅನ್ನೋದು ಯಾರೂ ಅಷ್ಟು ಯೋಚನೆ ಮಾಡ್ತಿಲ್ಲ. ಅದರಲ್ಲಿ ರಾಜ್ಕುಮಾರ್ ಒಬ್ಬರೇ ಅಭಿಮಾನಿಗಳು, ಅಭಿಮಾನಿ ದೇವರುಗಳು ಅಂತ ಹೇಳಿದ್ರು. ಅದು ಭಾಳ ಕರೆಕ್ಟ್. ಯಾಕೆಂದರೆ ಆ ಪ್ರೇಕ್ಷಕರಿದ್ರೇ ನಾವು. ಇಲ್ಲದೆ ಸಿನಿಮಾ ಯಾರಿಗೆ ತೋರಿಸ್ತೀರಾ? ಆಮೇಲೆ ಏನು ಒಬ್ಬ ಪ್ರೇಕ್ಷಕ 500-600 ಕೊಟ್ಟು ಬರಬೇಕು ಅಂದರೆ ಅವನು ಎಷ್ಟು ಕಷ್ಟಪಟ್ಟು ದುಡಿರ್ತಾನೆ. ಅವನು ಹೋಟ್ಲ್ ಸಪ್ಲೈಯರ್ ಆಗಿರ್ಬೋದು, ಅವನು ಕೂಲಿ ಆಗಿರ್ಬೋದು, ಅವನೆಲ್ಲೋ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಬಟ್ ಆ ದುಡ್ಡು ತಗೊಂಬಂದು ನಮಗೆ ಕೊಟ್ಟು ನಾವು ತೋರಿಸೋ ಎಲ್ಲ ಅದರಲ್ಲಿ ಒಳ್ಳೇದಿದೆಯೋ ಕೆಟ್ಟಿದ್ದಿದೆಯೋ 2.5 ಗಂಟೆ ಕತ್ಲೆ ರೂಮಲ್ಲಿ ನೋಡೋನು ಪ್ರೇಕ್ಷಕ. ಅವ್ನಿಗೆ ಎಷ್ಟೇ ಮನಸ್ಸಿನಲ್ಲಿ ನೋವಿರಲಿ, ಅವ್ನಿಗೆ ಎಷ್ಟೇ ಪ್ರಾಬ್ಲಮ್ಗಳಿರಲಿ,
ಬಟ್ ಅದನ್ನೆಲ್ಲ ಬಿಟ್ಟು ಬಂದು ನೋಡ್ತಾನಲ್ಲ, ಹ್ಯಾಟ್ಸ್ ಆಫ್ ಟು ಆಡಿಯನ್ಸ್. ಏಕೆಂದರೆ ಆಡಿಯನ್ಸ್ ಆ್ಯಂಡ್ ದಿ ಗ್ರೇಟೆಸ್ಟ್ ಜಡ್ಜ್ಮೆಂಟ್ ಕೊಡೋರು ಅವರೇ. ಇವತ್ತು ಯಾವುದೇ ಪಿಕ್ಚರ್ ನೋಡಿ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಸುಮಾರಾಗಿದೆ, ಪರವಾಗಿಲ್ಲ ಅನ್ನೋದೇ ಅವ್ರು ಹೇಳೋದ್ರ ಮೇಲೇ ಪಿಕ್ಚರ್ ಹೋಗೋದು. ಆದ್ದರಿಂದ ಅವ್ರನ್ನ ನಾವು ಯಾವತ್ತೂ ದೂರ ಇಡೋಕ್ಕಾಗಲ್ಲ. ಅವರೇ ನಮಗೆ ಅನ್ನ ಕೊಡೋ ಪ್ರಭುಗಳು ಅಂತ ಹೇಳ್ಬೋದು.